Everyone, welcome back to my YouTube channel Cozy Tales with me and this is Lanchana. ಇಂದಿನ ಕಥೆಯ ಹೆಸರು ತೆನಾಲಿ ರಾಮಕೃಷ್ಣನ ಹಣದ ಗಂಟು. ಒಂದು ದಿನ ತೆನಾಲಿ ರಾಮಕೃಷ್ಣನು ಪರ ಊರಿಗೆ ಹೋಗಿರ್ತಾನೆ. ಹಾಗೆ ಬರಬೇಕಾದ್ರೆ ತುಂಬ ಕತ್ತಲಾಗಿರೋದ್ರಿಂದ ಮಳೆನೂ ಬರ್ತಾ ಇರುತ್ತೆ. ಹಾಗೆ ಅವನು ಬರ್ತಾ ಬರ್ತಾ ಒಂದು ಮಂಟಪನ ನೋಡ್ತಾನೆ. ಅಲ್ಲಿ ತುಂಬ ಜನರು ಮಳೆ ಇರೋದ್ರಿಂದ ಅಲ್ಲೇ ಇರ್ತಾರೆ. ಹಾಗೆ ಅಲ್ಲಿ ಬೆಂಕಿಯನ್ನು ಹಾಕ್ಕೊಂಡು ಚಳಿಗೋಸ್ಕರ ಅವರು ಬೆಂಕಿಯನ್ನು ಹಾಕ್ಕೊಂಡು ಅಲ್ಲೇ ಕೂತಿರ್ತಾರೆ. ಹಾಗೆ ತೆನಾಲಿ ರಾಮಕೃಷ್ಣನು ಆ ಮಂಟಪದೊಳಗಡೆ ಹೋಗ್ತಾನೆ. ಆದರೆ ಅವನಿಗೆ ಮಲ್ಕೊಳ್ಳೋಕ್ಕೆ ಅಲ್ಲಿ ಜಾಗನೇ ಇರೋದಿಲ್ಲ. ಯಾಕಂದರೆ ಆಲ್ರೆಡಿ ಅಲ್ಲಿ ತುಂಬ ಜನ ಬಂದಿರ್ತಾರಲ್ಲ, ಹಾಗಾಗಿ ಜಾಗ ಇರೋದಿಲ್ಲ. ಆದರೂ ಸರಿ ಅಂತ ಅಲ್ಲೇ ಒಂದು ಸೈಡಲ್ಲಿ ನಿಂತ್ಕೋತಾನೆ. ಆಗ ಅಲ್ಲಿ ಒಬ್ಬ ವೃದ್ಧ ಬಂದು ಕೇಳ್ತಾನೆ, ಏನಪ್ಪ ನೀನು ಎಲ್ಲಿಂದ ಬಂದಿದ್ಯಾ ಅಂತ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ನಾನು ಹೀಗೆ ಪರ ಊರಿಗೆ ಹೋಗಿದ್ದೆ, ಹಾಗೆ ನನ್ನ ಊರಿಗೆ ಹೋಗಬೇಕು ಅಂತ ಈ ದಾರಿಯಿಂದ ಬಂದೆ. ಆದರೆ ಬರುತ್ತಾ ಒಂದು ದಾರಿ ಮಧ್ಯದಲ್ಲಿ ನಾನು ನನ್ನ ಹಣದ ಚೀಲವನ್ನು ಕಳ್ಕೊಂಡೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಅಲ್ಲೇ ತುಂಬ ಜನರಿಗೆ ಆಶ್ಚರ್ಯವಾಗಿ, ಎಲ್ಲಿ ಕಳ್ಕೊಂಡ್ರಿ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಇಲ್ಲೇ ದೂರದಲ್ಲಿ ಇರಬೇಕಾದ ಇರುವಂತಹ ಒಂದು ಆಲದ ಮರದ ಕೆಳಗಡೆ ಆ ಚೀಲವನ್ನು ಇಟ್ಟಿದ್ದೆ, ಬಟ್ ಅದು ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಅಲ್ಲಿಂದ ತುಂಬ ಜನರು ಏನು ಮಾಡ್ತಾರೆ ಅಂದರೆ, ಸರಿ ನಾವು ಅದನ್ನು ಹುಡ್ಕೊಂಡು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಅವನಿಗೆ ಅಲ್ಲಿ ತುಂಬ ಜಾಗ ಸಿಗತ್ತೆ. ಆಗ ತೆನಾಲಿ ರಾಮಕೃಷ್ಣನಿಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಅವನು ಹೇಳಿರೋದು ಒಂದು ಸುಳ್ಳಾಗಿರುತ್ತೆ. ಹಾಗೆ ಅವನಿಗೆ ಜಾಗ ಬೇಕಿತ್ತು, ಯಾಕಂದರೆ ಅಲ್ಲಿ ಅವತ್ತು ಮಲ್ಕೊಳ್ಬೇಕಾಗಿತ್ತು. ರಾತ್ರಿ ಇಡೀ ಅವನು ಅಲ್ಲೇ ಕಳಿಬೇಕು ಅಂತ ಈ ಪ್ಲ್ಯಾನ್ನ ಮಾಡಿದ್ದ. ಹಾಗೆ ಅವರು ಹೋದ ನಂತರ ಆ ಜಾಗದಲ್ಲಿ ತಾನು ಹಚ್ಚಿರುವಂತಹ ಬೆಂಕಿಯ ಪಕ್ಕ ಕೂತ್ಕೊಂಡು ಆರಾಮವಾಗಿ ನಿದ್ದೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಜಿ ಟೇಲ್ಸ್ ವಿತ್ ಮೀ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಸಂಚಿಕೆಗೋಸ್ಕರ ವೇಟ್ ಮಾಡಿ. ಥ್ಯಾಂಕ್ ಯು.